ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಪೂಜೆಗೆ ಅಂತ. ಸಂಕ್ರಾಂತಿ ಹಬ್ಬ ನನಗೆ ಯಾವಾಗಲೂ ಸ್ಪೆಷಲ್. ಚೈಲ್ಡ್ಹುಡ್ಡಿಂದನೂ ಚಿಕ್ಕವಳಾಗಿರ್ಬೇಕಾದ್ರೆ ಸಾಯಂಕಾಲ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಡ್ತಿದ್ದೆ. ಇವಾಗಲೂ ಈ ವರ್ಷವೂ ಕೊಟ್ಟಿದ್ದೀನಿ. ಬಟ್ ಚಿಕ್ಕವಳಾಗಿರ್ಬೇಕಾದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಫುಲ್ ಇನ್ನೊಂದಿನ ರಾತ್ರಿಯೇ ನೇಲ್ ಪಾಲಿಶು, ಮೆಹಂದಿ ಎಲ್ಲನೂ ಹಾಕ್ತಾಯಿದ್ರು ನಮ್ಮ ಆಂಟಿ, ನಮ್ಮಮ್ಮ. ಬೊಟ್ಟು ಇಟ್ಕೊಂಡಾದ್ಮೇಲೆ ಫುಲ್ಲು ಕಂಪ್ಲೀಟ್ ಆಗೋದು. ಮನೇಲಿ ಪೂಜೆ ಆದಮೇಲೆ ನೆಕ್ಸ್ಟು ಹಸು ಪೂಜೆ ಮಾಡೋಕ್ಕೆ ಹೋದ್ವಿ ನಾವು. ಹಸುಗೆ ಬೆಲ್ಲ, ಎಳ್ಳು, ಕಬ್ಬು, ಬಾಳೆಹಣ್ಣು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಅದಕ್ಕೆ ಆ ಕ್ಲಿಪ್ ಆ್ಯಡ್ ಮಾಡಿಲ್ಲ ನಾನು. ಹಬ್ಬದ ದಿನ ಕಾಮನ್ ಎಲ್ಲರೂ ಮನೆಯಲ್ಲೂ ಪೊಂಗಲ್ ಮಾಡಿರ್ತಾರೆ. ನಮ್ಮ ಮನೇಲಿ ನಮ್ಮ ಅಜ್ಜಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡಿದರು. ನನಗೆ ಖಾರ ಪೊಂಗಲ್ ಅಂದರೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಮಾಡೋದು ತುಂಬಾ ಚೆನ್ನಾಗಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಹೇಳೋ ಮಾತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಎಳ್ಳು ಬೆಲ್ಲನೆಲ್ಲ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ ಸಾಯಂಕಾಲ ಕೊಡೋಕ್ಕೆ. ಸೊ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇದನ್ನು ಪ್ಯಾಕ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಫ್ಯಾಮಿಲಿ ಜೊತೆ. ಈ ಎಲ್ಲ ಹುಡುಗಿರು ಸೇಮ್ ಅನಿಸುತ್ತೆ. ಎಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ಇದ್ದರೂ ಮತ್ತೆ ತಗೋತಾನೇ ಇರ್ತೀವಿ. ನೆಕ್ಸ್ಟ್ ನಾವು ಬಂದ್ವಿ ದೇವಸ್ಥಾನಕ್ಕೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರಲ್ಲಿರೋದು. ಮತ್ತು ಗಣಪತಿ ದೇವಸ್ಥಾನ ಇದೆ ಅಲ್ಲೇ, ಅದಕ್ಕೂ ಬಂದಿದ್ರದು ನಾವು. ಮತ್ತು ಸಾಯಂಕಾಲ ಅಲ್ಲಿಂದ ತೇರು ಬರುತ್ತೆ, ವೆಂಕಟರಮಣ ಸ್ವಾಮಿ ಇದು. ಅದು ಚೆನ್ನಾಗಿದೆ. ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ನೋಡಿ. ಮತ್ತು ಸಂಡೇ ನಾನು ಮತ್ತು ನನ್ನ ಫ್ಯಾಮಿಲಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನಮ್ಮದು ರಿಲೇಟಿವ್ ಅವರು ಹರಕೆ ಪೂಜೆ ಇಟ್ಕೊಂಡಿದ್ರು ಆರತಿ ಉಕ್ಕಡ ದೇವಸ್ಥಾನದಲ್ಲಿ. ಅಲ್ಲಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟು ಅವರು ಊಟ ಇಟ್ಕೊಂಡಿದ್ದ ಜಾಗಕ್ಕೆ ಹೋದ್ವಿ. ಇಲ್ಲ, ನಾನು ಇಲ್ಲಿ ಏನೇನು ಹಾಕೋದು ಅಂತ ಹಾಕ್ತೀನಿ. ಸಾಕು ಈವ್ನಿಂಗ್ ಬಂದುಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಎಡಿಟಿಂಗ್ ವರ್ಕ್ ಇತ್ತು, ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಕಾಫಿ ಕುಟ್ಕೊಂಡು ನಿಧಾನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು
ಮಾಡಿಕೊಂಡೆ. ಇಲ್ಲಿ ಟೈಮ್ ಜಾಸ್ತಿ ತಗೊಳ್ತು ನನಗೆ ಎಡಿಟ್ ಮಾಡೋಕ್ಕೆ. ವೀಡಿಯೋ ಸೇವ್ ಮಾಡಿ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.